ಎಲ್ರಿಗೂ ನಮಸ್ಕಾರ. ವಿಶ್ವಭಾರತಿ ಇವತ್ತು ಒಂದು ಹೊಸ ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಪಡ್ತಾ ಇದೆ. ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಮ್ಮದು. ಅದು ಸರಿನಾ ತಪ್ಪು ಅಂತ ನೀವೇ ಯೋಚನೆ ಮಾಡಿ. ಮಾತು ಮನೆ ಕೆಡಿಸ್ತೋ, ತೂತು ಒಲೆ ಕೆಡಿಸ್ತೋ ಅನ್ನೋ ಮಾತಿದೆ. ಅತಿಯಾದ ಅಮೃತನೂ ವಿಷ ಅಂತಾರೆ. ಇತ್ತೀಚೆಗೆ ನಮ್ಮ ಸುತ್ತಮುತ್ತ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಆಗ್ತಾ ಇರ್ತಕ್ಕಂಥ ಡೆವಲಪ್ಮೆಂಟ್ಸು ಈ ಮಾತನ್ನ ಸಾಕ್ಷಿ ಮಾಡ್ತಾ ಇದೆ. ಕಾರಣ ಸುಪ್ರೀಂ ಕೋರ್ಟು ದರ್ಶನ್ ಜಾಮೀನು ವಿಚಾರವಾಗಿ ರಮ್ಯಾ ದರ್ಶನ್ ಬಗ್ಗೆ ಮಾಡಿದಂತಹ ಒಂದು ಕಾಮೆಂಟು ಅಥವಾ ಸೋಷಿಯಲ್ ಮೀಡಿಯಾದಂತ ಮಾಡಿರ್ತಕ್ಕಂಥ ಒಂದು ಪೋಸ್ಟು ರಮ್ಯಾಗೆ ಸಂಕಷ್ಟ ತಂದೊಡ್ತು. ದರ್ಶನ್ ಮೇಲಿನ ಅತಿಯಾದ ಅಭಿಮಾನಕ್ಕೆ ದರ್ಶನ್ ಫ್ಯಾನ್ಸು ರಮ್ಯಾ ವಿರುದ್ಧ ತಿರುಗಿ ಬಿದ್ರು. ರಮ್ಯಾ ನನ್ನ ವೈಯಕ್ತಿಕ ತೇಜೋವಧೆ ಆಗ್ತಾ ಇದೆ ಅಂತೇಳಿ ಪೊಲೀಸ್ ಕಮಿಷನರ್ಗೂ ದೂರು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಥಮ್ ಸಹ ದೊಡ್ಡಬಳ್ಳಾಪುರದ ಒಂದು ದೇವಸ್ಥಾನಕ್ಕೆ ಪೂಜೆಗಾಗಿ ಬಂದ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ನನಗೆ ಕತ್ತು ಮೇಲೆ ಚಾಕು ಇಟ್ಟರು, ನನ್ನ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂತೇಳಿ ಜೀವ ಬೆದರಿಕೆ ಪ್ರಕರಣ ದಾಖಲಾಗುತ್ತೆ. ಈ ಸಂಬಂಧ ನಿನ್ನೆ ಪ್ರಥಮ್ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಎದುರಿಸ್ತಾನೆ ಮತ್ತು ಸ್ಪಾಟ್ ಹಾಜರಾಗ್ತದೆ. ಈ ಸಂದರ್ಭವನ್ನು ಗಮನಿಸಿದಂತಹ ಕೆಲವರು ದಲಿತ ಸಂಘಟನೆಯ ಅಭಿಮಾನಿಗಳು ಅಥವಾ ದಲಿತ ಸಂಘಟನೆಯ ಕಾರ್ಯಕರ್ತರು ಪ್ರಥಮ್ಗೆ ಮಸಿ ಬಳಿತಾರೆ. ಕಾರಣ ದರ್ಶನ್ ಅಭಿಮಾನಿಗಳ ಅತಿರೇಕ ಒಂದ್ ಕಡೆ, ಮತ್ತೊಂದು ಕಡೆ ದರ್ಶನ್ ಅಭಿಮಾನಿಗಳನ್ನ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಪ್ರಥಮ್ ಮಾಡಿಕೊಂಡಂತ ಒಂದು ಎಡವಟ್ಟು. ಪ್ರಥಮ್ ಸಹ ಒಳ್ಳೆ ಹುಡುಗ ಅಂತ ಹೇಳ್ತಾರೆ, ಆದ್ರೆ ಮಾತು ಜಾಸ್ತಿ. ಅತಿಯಾಗಿ ಮಾತನಾಡಕ್ ಹೋಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಜನರಿಗೆ ಮಾತನಾಡೋ ಸ್ವತಂತ್ರ ಇದೆ ಅಂತೇಳಿ ಅವರನ್ನ ಎಲ್ಲೋ ಒಂದ್ ಕಡೆ ಸ್ವರ್ಗದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಅವರೇ ನಾನು ಸ್ವರ್ಗಕ್ಕೆ ಬರ್ತೀನಿ, ಅಲ್ಲಿ ಕೂತು ಮಾತನಾಡೋಣ ಅಂತ ಹೇಳೋ ಭರಾಟೆಯಲ್ಲಿ ಎಲ್ಲೋ ಒಂದು ಕಡೆ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ರ ಅಂತಕ್ಕಂಥ ಅನುಮಾನ ಅಂಬೇಡ್ಕರ್ ಅವರ ಅಭಿಮಾನಿಗಳಲ್ಲಿ, ದಲಿತ ಪರ ಸಂಘಟನೆಗಳಲ್ಲಿ. ಇದು ಅಂಬೇಡ್ಕರ್ ಕಾರ್ಯಕರ್ತರ ಕೋಪಕ್ಕೆ ಕಾರಣ ಆಗಿ ಮಸಿ ಬಳಿದಿದ್ದಾರೆ. ಮಸಿ ಬಳಿದಿದ್ದು ಎಲ್ಲಿ ಅಂದ್ರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಆವರಣದಲ್ಲಿ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರ ಸಮ್ಮುಖದಲ್ಲೇ ಪ್ರಥಮ್ ಹೇಳ್ತಾನೆ, ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡಿ, ನಾನು ತಪ್ಪಾಗಿದೆ, ನನ್ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಕೇಳೋಕ್ ಬಂದ್ರು ಅದನ್ನ ಅರಗಿಸ್ಕೊಳಕ್ಕಾಗದೆ ಅದನ್ನ ತಡೆಯದೆ ಕಾರ್ಯಕರ್ತರು ಅಂದ್ರೆ ದಲಿತ ಪರ ಸಂಘಟನೆ ಕಾರ್ಯಕರ್ತರು ಪ್ರಥಮ್ಗೆ ಮಸಿ ಬಳಿತಾರೆ. ಮಾಡಬಾರದು ಮಾಡಿದ್ರೆ ಆಗಬಾರದ್ದಾಗುತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳ ನಡುವೆ ಪ್ರಥಮ್ ಅತಿಯಾಗಿ ಮಾತನಾಡಿದ್ರೆ ಈ ರೀತಿ ಆಗ್ತದೆ ಅನ್ನೋದಕ್ಕೆ ಇದು ಸಾಕ್ಷಿನ. ಜೊತೆಗೆ ಪೊಲೀಸ್ ಠಾಣೆ ಆವರಣದಲ್ಲೇ ದಲಿತ ಪರ ಸಂಘಟನೆ ಕಾರ್ಯಕರ್ತರು ಪ್ರಥಮ್ಗೆ ಮಸಿ ಬಳಿಬಾರ್ದಾಗಿತ್ತು. ಕಾನೂನಿತ್ತು, ಚೌಕಟ್ಟಿತ್ತು. ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗೋದಾಗಿದ್ರೆ ಅವರು ಲಿಖಿತವಾಗಿ ದೂರು ಕೊಟ್ಟು ಪ್ರಥಮ್ಗೆ ಮತ್ತು ಕಾನೂನಿನ ಕಟಕಟೆಗೆ ತರಬಹುದಾಗಿತ್ತು. ಅದನ್ನು ಬಿಟ್ಟು ಪೊಲೀಸರ ಸಮ್ಮುಖದಲ್ಲೇ ಈ ರೀತಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.